ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಮಗೆಲ್ರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ನೋಡಿ, ದಸರಾ ಹಬ್ಬದ ಶುಭಾಶಯಗಳು ಅಂದ ತಕ್ಷಣವೇ ಪ್ರತಿಯೊಬ್ಬರೂ ಸಹ ಬೆಳಗಿನ ಜಾವದಿಂದ 6 ಗಂಟೆಯಿಂದ ಅಭ್ಯನ್ನ ಸ್ನಾನ ಮುಗಿಸಿ ದೇವರ ಒಂದು ಕೋಣೆಯನ್ನು ಶುಭ್ರ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿದಿನ ಒಂದೊಂದು ದೇವತೆಗೆ ಆರಾಧನೆ ಮಾಡುವಂತಹ ವಿಷಯ. ಹಾಗಾಗಿ 9 ದಿನಗಳಲ್ಲಿ 9 ದುರ್ಗೆಯರು ಅಂದರೆ ತ್ರಿಶಕ್ತಿ ಸ್ವರೂಪಿಣಿಯರು ಅಂದರೆ ಪ್ರಸನ್ನ ಪಾರ್ವತಿ ದೇವಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಈ ಮೂರೂ ದೇವತೆಗಳ ಅನುಗ್ರಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ತುಂಬ ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ವರ್ಷದಲ್ಲಿ ಈ ಒಂದು 9 ದಿನಗಳ ಒಂದು ಹಬ್ಬ ನಮಗೆ ಪ್ರತಿದಿನ ಕೂಡ ಸಂಭ್ರಮ, ಸಡಗರ, ಉತ್ಸಾಹ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಈ ಒಂದು ಸಂಭ್ರಮವನ್ನು ಹಂಚ್ಕೊಳ್ಳುವಂತಹದ್ದು, ಆಚರಿಸುವಂತಹದ್ದು, ಆ ಒಂದು ವಿಷಯಗಳನ್ನು ಪ್ರತಿದಿನ ಕೂಡ ನಾವು ಮೆಲುಕು ಹಾಕುವಂತಹ ಸ್ಥಿತಿ ಇರುತ್ತೆ. ಈ ಆಚರಣೆ ಪದ್ಧತಿಗಳು ತುಂಬ ಪೌರಾಣಿಕ ಕಾಲದಿಂದಲೂ ಬಂದಿರತಕ್ಕಂತಹದ್ದು. ದೇವರುಗಳ ಅನುಗ್ರಹ ಕೂಡ ಸಿಕ್ಕಿ ಭಾಳಷ್ಟು ಜೀವನದಲ್ಲಿ ಬದಲಾವಣೆಗಳನ್ನು ಪ್ರತಿಯೊಬ್ಬರು ಕೂಡ ಕಾಣುವಂತಹದ್ದಾಗತ್ತೆ. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಯಾವ ದೇವತೆ ಆರಾಧ ದೇವತೆ ಆಗಿರುತ್ತೆ ಮತ್ತು ವಿಶೇಷವಾಗಿ ಆ ದೇವತೆಯ ಒಂದು ಸ್ವರೂಪ ರೂಪ ಹೆಂಗಿರುತ್ತೆ, ಆ ಒಂದು ಅನುಗ್ರಹ ಕೊಡುವಂತಹ ಲಕ್ಷಣಗಳು ಏನು ಕೊಡ್ತಾಳೆ, ಮತ್ತು ದೇವಿಯ ಒಂದು ಆರಾಧಿಸುವಂಥ ಸಮಯದಲ್ಲಿ ಯಾವ ಶ್ಲೋಕವನ್ನು ನಾವು ಪಠಿಸಬೇಕು, ಜೊತೆಗೆ ಯಾವ ನೈವೇದ್ಯ ದೇವಿಗೆ ಇಷ್ಟಕರವಾಗಿರುತ್ತೆ ಅನ್ನುವಂತಹದ್ದು ನಾವೀಗ ತಿಳಿಯೋಣ. ನೋಡಿ, ದಿನಾಂಕ 29 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸೆ ಶುಕ್ಲ ಸಪ್ತಮಿ ಸೋಮವಾರ ಮೂಲ ನಕ್ಷತ್ರದಲ್ಲಿ ಪ್ರಾರಂಭ ಆಗುವಂತಹದ್ದು. ನೋಡಿ, ಮೂಲ ನಕ್ಷತ್ರ ಅಂದ ತಕ್ಷಣ ಸರಸ್ವತಿ ದೇವಿಯ ಜನ್ಮ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಸರಸ್ವತಿ ದೇವಿಯ ಸ್ವರೂಪದಲ್ಲಿ ಶಕ್ತಿ ಸ್ವರೂಪವನ್ನು ನಾವು ಆರಾಧಿಸುವಂತಹದ್ದು, ದೇವಿಯ ಅಲಂಕಾರಗಳನ್ನು ಮಾಡಿಕೊಳ್ಳುವಂತಹದ್ದು, ಆ ಪದ್ಧತಿಯೆಲ್ಲ ಕೂಡ ಬಹುಮುಖ್ಯವಾಗಿ ನಾವು ನೋಡ್ಬೋದು. ದೇವಿಯ ಹೆಸರು ಮಹಾ ಸರಸ್ವತಿ ದೇವಿ ಆಗಿರುತ್ತೆ. ನೋಡಿ, ಈ ದೇವಿಗೆ ವಿಶೇಷವಾಗಿ ಸರಸ್ವತಿ ದೇವಿ ಅಂತ ಎಲ್ಲರೂ ಸಾಮಾನ್ಯವಾಗಿ ಕರೀತಾ ಇರ್ತಾರೆ. ಮತ್ತು ಸಂಗೀತ ದೇವತೆ ಅಂಥೇಳಿ ಮತ್ತು ಶಾರದಾ ದೇವಿ ಅಂಥೇಳಿ ನಾನಾ ರೀತಿಯಲ್ಲಿ ಕರೆಯುವಂತಹ ಪದ್ಧತಿಗಳು. ದೇವಿಯ ಒಂದು ರೂಪ ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ವೀಣಾ ದಂಡ ಕಮಂಡಲಧಾರಿಣಿ. ನೋಡಿ, ವೀಣೆಯನ್ನು ಮತ್ತು ದಂಡವನ್ನು ಕಮಂಡಲವನ್ನು ಧಾರಣೆಯನ್ನು ಮಾಡಿರ್ತಾಳೆ. ಮತ್ತು ಅಕ್ಷಮಾಲೆ ಅಭಯಹಸ್ತೆಯನ್ನು ಅಕ್ಷಮಾಲೆಯನ್ನು ಹಿಡಿದುಕೊಂಡು ಅಭಯಹಸ್ತವನ್ನು ಕೊಡ್ತಾ ಇರ್ತಕ್ಕಂತಹದ್ದು. ವಿದ್ಯಾ ಪುಸ್ತಕ ಧಾರಣಿ, ವಿದ್ಯೆಯನ್ನು ಕೊಡುವಂತಹ ಧಾರಣಿ, ಹಾಗೆ ವಿದ್ಯಾ ಪುಸ್ತಕವನ್ನು ಕೂಡ ಧರಿಸಿರ್ತಕ್ಕಂಥ ದೇವತೆ. ಸಂಗೀತಕ್ಕೋಸ್ಕರ ವೀಣೆಯನ್ನು ಒಂದು ಧರಿಸಿರ್ತಕ್ಕಂತಹ ದೇವತೆ, ಸಂಗೀತ ಧಾರಣಿ. ಈ ಒಂದು ರೂಪದಲ್ಲಿ ದೇವಿ ನಮಗೆ ಅವತರಿಸ್ತಾಳೆ, ಕಾಣಿಸ್ಕೊತಾಳೆ. ವಿಶೇಷವಾಗಿ ಇವತ್ತಿನ ದಿನ ಈ ದೇವತೆ ಬಿಳಿ ಆನೆಯ ಮೇಲೆ ಸರಸ್ವತಿ ದೇವಿ ನಮಗೆ ಆವಾಹನೆಯಾಗಿ ಕಾಣಿಸ್ಕೊಳ್ಳುವಂತಹದ್ದು ನಾವು ನೋಡ್ತೀವಿ. ದೇವಿಯ ಒಂದು ವರ್ಣ ಹಸಿರು ಬಣ್ಣದ ವರ್ಣದಿಂದ ಈ ದೇವತೆ ನಾವು ಕಾಣಿಸ್ಕೊಳ್ತಾಳೆ. ಮುಖ್ಯವಾಗಿ ದೇವಿಯ ಅನುಗ್ರಹ ಯಾವ ರೀತಿ ಇರುತ್ತೆ ಅಂತ ನೋಡಿ, ಎಲ್ಲ ವಿದ್ಯೆಗಳನ್ನು ಅನುಗ್ರಹಿಸುವಂತಹವಳು. ಎಲ್ಲ ವಿದ್ಯೆಗಳು, ಸಕಲ ವಿದ್ಯೆಗಳು ಮನುಷ್ಯನಿಗೆ ಬೇಕು. ಒಂದಲ್ಲ ಒಂದು ವಿದ್ಯೆ ಇಲ್ಲ ಅಂತಂದರೆ ಜೀವನದಲ್ಲೇ ಬದುಕು ಸಾಧಿಸೋದಕ್ಕೆ ಆಗುತ್ತಾ ಇರಲ್ಲ. ಹಾಗಾಗಿ ಆ ಒಂದು ವಿದ್ಯೆಯನ್ನು ಅನುಗ್ರಹಿಸಬೇಕು ಅಂದರೆ ಸರಸ್ವತಿ ಅನುಗ್ರಹ ನಮಗಿರಲೇಬೇಕು. ಈ ದೇವಿಯ ಅನುಗ್ರಹ ನಮ್ಗೆ ಸದಾ ಇರಲೇಬೇಕು. ಹಾಗಾಗಿ ದೇವಿಯಿಂದ ಪ್ರಕಾಶಮಾನವಾದಂಥ ಬೆಳಕು ಕತ್ಲೆಯನ್ನು ತೊಲಗಿಸುವಂತಹ ರೀತಿಯಲ್ಲಿ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಜೀವನವೇ ಕತ್ಲಾಗ್ಬಿಟ್ಟಿರುತ್ತೆ. ಅಂಥ ಕತ್ಲನ್ನು ಹೊರದೂಡುವಂತಹ ರೀತಿಯಲ್ಲಿ ದೇವತೆ ಆವಾಹನೆ ಆಗ್ತಾಳೆ. ಈ ದೇವತೆ ಆವಾಹನೆ ಆಗೋದ್ರಿಂದ ನಮಗೆ ಕತ್ತಲು ಹೊರಗಡೆ ಹೋಗಿ ಬೆಳಕು ಬರುವಂತಹದ್ದಾಗತ್ತೆ. ನೋಡಿ, ಭಯವನ್ನು ದೂರ ಮಾಡುವಂಥವಳು. ಪ್ರತಿಯೊಬ್ಬರಿಗೂ ಏನೋ ಒಂದು ಭಯ ಭೀತಿ ಇರುತ್ತೆ, ಅವೆಲ್ಲ ಕೂಡ ದೂರ ಹೋಗುವಂತಹ ಸ್ಥಿತಿ ನಮಗೆ ಕಲ್ಪಿಸಿಕೊಡ್ತಾಳೆ ದೇವತೆ, ಅನುಗ್ರಹಿಸ್ತಾಳೆ. ಇನ್ನು ತಾಳ್ಮೆ, ಶಾಂತಿ, ನೆಮ್ಮದಿ, ಸಮೃದ್ಧಿ ಇವೆಲ್ಲವನ್ನು ಕೂಡ ಮನುಷ್ಯನಿಗೆ ಅನುಗ್ರಹಿಸಿ. ಯಾಕಂದರೆ ವಿದ್ಯೆ, ಜ್ಞಾನ, ಬುದ್ಧಿ ಇತ್ತು ಅಂತಂದರೆ ಉದ್ಯೋಗ, ಅವರ ಒಂದು ವ್ಯಾಪಾರ ವ್ಯವಹಾರ, ಜೀವನದ ಚಟುವಟಿಕೆಗಳು ಉತ್ತಮ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಆವಾಗ ಅವರ ಜೀವನದಲ್ಲಿ ಒಳ್ಳೆ ರೀತಿ ತಾಳ್ಮೆ ಇರುತ್ತೆ, ಒಳ್ಳೆ ರೀತಿ ಶಾಂತಿ ಸಮೃದ್ಧಿ ಸಿಗುತ್ತೆ, ಐಶ್ವರ್ಯವಂತರಾಗ್ತಾರೆ. ಇವೆಲ್ಲದಕ್ಕೂ ಕಾರಣ ಸರಸ್ವತಿ ಮಾತೆ. ಮತ್ತು ಕೆಟ್ಟದ್ದನ್ನೆಲ್ಲ ಕೂಡ ನಾಶ ಮಾಡುವಂಥದ್ದು. ಮನುಷ್ಯನಿಗೆ ಪ್ರತಿದಿನ ಪ್ರತಿಯೊಂದು ಮನಸ್ಥಿತಿ ಕೂಡ ಕೆಟ್ಟದಾಗಿರುವಂಥ ಆಲೋಚನೆಗಳು, ಕೆಟ್ಟ ಮನಸ್ಥಿತಿಗಳು ಅವರಲ್ಲಿ ವ್ಯಕ್ತವಾಗ್ತಾ ಇರುತ್ತೆ. ಅದನ್ನೆಲ್ಲ ಕೂಡ ಶಮನ ಆಗೋ ರೀತಿ ಮಾಡ್ತಾಳೆ. ಈ ದೇವಿ ಆರಾಧನೆ ಮಾಡ್ತಾಯಿದ್ರೆ, ಧ್ಯಾನ ಮಾಡ್ತಾಯಿದ್ರೆ ಅವನಲ್ಲಿರ್ತಕ್ಕಂತಹ ದುಷ್ಟ ಗುಣಗಳೆಲ್ಲವೂ ಕೂಡ ಶಮನ ಆಗಿ
ಒಳ್ಳೆಯ ಸದ್ಗುಣಗಳು ಹೊರಗಡೆ ಬರುವಂತಹ ಸ್ಥಿತಿಯನ್ನು ದೇವತೆ ಅನುಗ್ರಹಿಸ್ತಾಳೆ. ಹಾಗಾಗಿ ಈ ರೀತಿ ಅನುಗ್ರಹಿಸುವಂಥ ಸಮಯದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡುವಂತಹ ಒಂದು ಮಂತ್ರ ಶ್ಲೋಕ ಏನಪ್ಪ ಅಂತಂದರೆ ನೋಡಿ, ಈ ಒಂದು ಶ್ಲೋಕವನ್ನು 9 ಬಾರಿ ಮನಸ್ಸಲ್ಲಿ ಹೇಳ್ಕೊಳ್ಳೋದ್ರಿಂದ ಅಥವಾ ಈ ಒಂದು ಶ್ಲೋಕವನ್ನು ಕೇಳಿಸ್ಕೊಳ್ಳೋದ್ರಿಂದ ನಮಗೆ ದೇವಿಯ ಅನುಗ್ರಹ ಸಿಗತ್ತೆ. ನೋಡಿ, ಯಾ ಕುಂದೇಂದು ತುಷಾರ ಹಾರದವಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತ ಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿರ್ಬಿರ್ಧೈವೈ ಸದಾ ಪೂಜಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ನೋಡಿ, ಈ ಒಂದು ಶ್ಲೋಕವನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಸದಾ ಸಮೃದ್ಧಿಯನ್ನು ಅನುಗ್ರಹಿಸ್ತಾಳೆ. ಇದುವರೆಗೂ ಏನೆಲ್ಲ ಅನುಗ್ರಹಗಳು ಕೊಡ್ತಾಳೆ ಅಂತ ನಾವು ಬಯಸಿದ್ವಿ, ಅವೆಲ್ಲವೂ ಕೂಡ ನಮಗೆ ಸಿಗುವಂತಹ ಆಶೀರ್ವಾದ ದೇವಿ ಕೊಡ್ತಾಳೆ. ಈ ದೇವಿಗೆ ಇಷ್ಟಕರವಾದಂತಹ ನೈವೇದ್ಯ ಏನು ಅಂತಂದರೆ ಅವಲಕ್ಕಿ, ಬೆಲ್ಲ, ಕೊಬ್ಬರಿ ಪ್ರಸಾದ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಮತ್ತು ಜೇನುತುಪ್ಪ. ನೋಡಿ, ಈ ಒಂದು ಪದಾರ್ಥಗಳು ದೇವಿಗೆ ತುಂಬ ಇಷ್ಟಕರವಾಗಿರುತ್ತೆ. ಈ ಒಂದು ಪದಾರ್ಥಗಳನ್ನು ದೇವಿಗೆ ಅರ್ಪಿಸೋದ್ರಿಂದ ಒಂದು ದೇವಿ ಸಂತೃಪ್ತಳಾಗ್ತಾಳೆ. ನೋಡಿ, ಈ ಒಂದು ಶ್ಲೋಕವನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಸದಾ ಸಮೃದ್ಧಿಯನ್ನು ಅನುಗ್ರಹಿಸ್ತಾಳೆ. ಇದುವರೆಗೂ ಏನೆಲ್ಲ ಅನುಗ್ರಹಗಳು ಕೊಡ್ತಾಳೆ ಅಂತ ನಾವು ಬಯಸಿದ್ವಿ, ಅವೆಲ್ಲವೂ ಕೂಡ ನಮಗೆ ಸಿಗುವಂತಹ ಆಶೀರ್ವಾದ ದೇವಿ ಕೊಡ್ತಾಳೆ. ಈ ದೇವಿಗೆ ಇಷ್ಟಕರವಾದಂತಹ ನೈವೇದ್ಯ ಏನು ಅಂತಂದರೆ ಅವಲಕ್ಕಿ, ಬೆಲ್ಲ, ಕೊಬ್ಬರಿ ಪ್ರಸಾದ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಮತ್ತು ಜೇನುತುಪ್ಪ. ನೋಡಿ, ಈ ಒಂದು ಪದಾರ್ಥಗಳು ದೇವಿಗೆ ತುಂಬ ಇಷ್ಟಕರವಾಗಿರುತ್ತೆ. ಈ ಒಂದು ಪದಾರ್ಥಗಳನ್ನು ದೇವಿಗೆ ಅರ್ಪಿಸೋದ್ರಿಂದ ಒಂದು ದೇವಿ ಸಂತೃಪ್ತಳಾಗ್ತಾಳೆ. ಈ ಒಂದು ಪ್ರಸಾದವನ್ನೆಲ್ಲ ಕೂಡ ನೈವೇದ್ಯ ಆದ ನಂತರ ಎಲ್ರಿಗೂ ಕೂಡ ನಾವು ವಿನಿಯೋಗಿಸಿ ನಾವು ಕೂಡ ಸ್ವೀಕರಿಸೋದ್ರಿಂದ ದೇವಿಯ ಅನುಗ್ರಹ ಸದಾಕಾಲ ಸಿಗತ್ತೆ. ನಿಮ್ಮೆಲ್ರಿಗೂ ಕೂಡ ದೇವಿಯನ್ನು ಆರಾಧಿಸಿದವರಿಗೆ ಎಲ್ರಿಗೂ ಕೂಡ ಈ ಒಂದು ಶಾರದಾ ದೇವಿಯ ಅನುಗ್ರಹ ಇವತ್ತಿನ ದಿನ ನಿಮಗೆ ಸಕಲ ಅಷ್ಟೈಶ್ವರ್ಯ, ಯೋಗ, ಭಾಗ್ಯ, ವಿದ್ಯಾ, ಜ್ಞಾನ, ಸಂಪನ್ನವನ್ನೆಲ್ಲವೂ ಕೂಡ ಅನುಗ್ರಹಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ರಿಗೂ ಕೂಡ ಶುಭವನ್ನು ಕೋರ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.